ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಚೆನ್ನಾಗಿ ಕಥೆ ಮಾಡಿಕೊಂಡಿದ್ದಾರೆ. ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನ, ಓಲ್ಡ್ ಸಿನಿಮಾನ, ರಿಟೈರ್ಡ್ ಸಿನಿಮಾನ, ಅದು ಯಾವುದೂ ಅಲ್ಲ. ಎಲ್ಲವೂ ಬಹಳ ಮುಖ್ಯವಾದ ಪಾತ್ರಗಳು. ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ, ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಗಾತ್ರ ಇದೆ, ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ. ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಭಾಳ ಆಶ್ಚರ್ಯ. ಒಂದು ಸತಿ ಕಥೆ ಹೇಳಿದಾಗ ಇದನ್ನು ಹೆಂಗೆ ನೆನೆಸ್ಕೊಡ್ರಿ, ಇದನ್ನು ಹೆಂಗೆ ಇದು ಮಾಡಿದ್ರಿ ಅಂತೇಳಿ. ಯಾಕಂದರೆ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗೂ ನಿರ್ದೇಶಕನಾಗೂ ಯಾರಾದ್ರು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ಮದೊಂದು ಫಾರ್ಮುಲಾ ಥರದ ಒಂದು ಇರುತ್ತವೆ. ಒಂದಷ್ಟು ಲವ್ ಸಾಂಗು, ಅದೊಂದು ಇನ್ನೊಂದು ರೊಮ್ಯಾಂಟಿಕ್ ಸಾಂಗು, ಇನ್ನೇನೋ ಸಾಂಗು, ಇನ್ನೇನು ಅದು ಇದು ಫೈಟು ಇಂಥವೆಲ್ಲ ಇರೋದ್ರ ಜೊತೆಗೆ ಈ ಥರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ. ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನು ಕೂರಿಸೋದಿದೆಯಲ್ಲ, ಅದೊಂದು ಇನ್ನೊಂದು ಚಾಲೆಂಜು. ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರು ನಿಜವಾಗ್ಲೂ ದೊಡ್ಡ ಸಾಧನೆಗಳನ್ನು ಮಾಡಿ ಬಂದಂಥವ್ರು. ದತ್ತಣ್ಣವರಾಗಲಿ, ನಮ್ಮ ಇವರು ನಮ್ಗೆ ಯಾವಾಗಲೂ ಇವನು ಜ್ಞಾಪಕ ಬರೋದು, ನಮ್ಮ ಟಗರು ಪಲ್ಯದಲ್ಲಿ ದಿನಕ್ಕೆ ನಾವು 350 ಮೆಟ್ಲು ಇಳ್ತಾ ಇದ್ವಿ, 350 ಮೆಟ್ಲು ಹತ್ತುತ್ತಾ ಇದ್ವಿ. ನನಗೆ ಗೊತ್ತಿರಲಿಲ್ಲ, ಪರ್ಮಿಷನ್ ಕೊಡಿಸಿದ್ದು ನಾನೇ ಆಗಿಬಿಟ್ಟಿದ್ನಲ್ಲ ಅವಾಗ. ಸೊ ಅದು ಆಮೇಲೆ ಗೊತ್ತಾಯಿತು, ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಓಡೋಗ್ತಾ ಇದ್ದವನು. ನೀವು ಅಂದಿಯಲ್ಲಪ್ಪ ರಿಟೈರ್ಡು, ನಾವು ಯಾರು ಹತ್ತಕ್ಕೆ ಇಳಿಯೋಕ್ಕಾಗ್ತಿರ್ಲಿಲ್ಲ, ಯಾರೂ ಇಲ್ಲ, ನೀನು ಹತ್ತಕ್ಕಾಗ್ತಿರ್ಲಿಲ್ಲ. ಅವರು ಓಡಿ ಒಂದು 2 ನಿಮಿಷದಲ್ಲಿ ಓಡೋಗ್ಬಿಡೋರು ನಮ್ಮ ಬೀರಾದರವರು. ಆಮೇಲೆ ಶರತ, ರಘು ಬಗ್ಗೆ ಏನು ಹೇಳಿ, ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲನೂ. ಇವನು ತಬಲಾ ಅಲ್ಲ, ಇವನು ಗೊತ್ತಲ್ಲ ಅದು. ಸೊ ಎಲ್ಲರೂ, ಆಮೇಲೆ ಈ ಎಲ್ಲರನ್ನು ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್. ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು. ಇನ್ನೊಂದು, ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ, ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ. ಕೆಲವು ಸತಿ ತಪ್ಪು ದಾರಿ ತರೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ. ಆದರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನು ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್. ಅದು ತುಂಬ ಥ್ಯಾಂಕ್ಸ್ ಗೌತಮ್, ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ, ಮತ್ತು ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ. ರಾವ್ ಎದ್ದೇಳು ಒಂಚೂರು, ನಮ್ಮ ಕ್ಯಾಮ್ರಾಮನ್, ಇದರಲ್ಲಿ ಟಗರು ಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು, ಮತ್ತು ನಾವೆಲ್ಲ ಇಷ್ಟಪಟ್ಟು ಅವನ ಜೊತೆ ಕೆಲಸ ಮಾಡ್ತೀವಿ. ತುಂಬ ಟ್ಯಾಲೆಂಟೆಡ್ ಹುಡುಗ. ಅವ್ರ ಜೊತೆ ಮತ್ತು ಇನ್ನು ಹಲವಾರು ಜನರು, ಇನ್ನು ಜಗ್ಗಪ್ಪ, ಇವರು ತುಂಬ ಕಾಮಿಡಿ ಆರ್ಟಿಸ್ಟ್ಗಳು ಇದರಲ್ಲಿದ್ದಾರೆ, ಒಳ್ಳೊಳ್ಳೆ ಪಾತ್ರಗಳಿದೆ. ಮೈಸೂರನ್ನು ಒಂದು ಸಾಂಕೇತಿಕವಾಗಿ ತಗೊಂಡು, ಅಂದರೆ ಮೊದಲೆಲ್ಲ ನಮ್ಮ ರಾಜ್ಯವನ್ನು ಏನಂತಿದ್ದಿದ್ರು, ಮೈಸೂರು ರಾಜ್ಯ ಅಂತಲೇ ಅಂತಾಯಿದ್ರು. ಅದಾದಮೇಲೆ ರಾಜಧಾನಿ ಬೆಂಗಳೂರು ಆಯಿತು, ಆಮೇಲೆ ಕರ್ನಾಟಕ ಆಯಿತು, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಹಿಸ್ಟ್ರಿ. ಒಂದು ಮೈಸೂರನ್ನೇ ಟೈಟ್ಲಾಗಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಅತ್ಯಂತ ಜವಾಬ್ದಾರಿಯಾದ ಒಂದು ಕೆಲಸ. ಅಂತಹ ಒಂದು ಟೈಟಲ್ನ ಇಟ್ಕೊಂಡು ಈ ಸಿನಿಮಾನ ಪ್ರಾರಂಭ ಮಾಡಿದ್ದಾರೆ. ಆಗಲೇ ರಘು ಬಹಳ ಚೆನ್ನಾಗಿ ಹೇಳ್ದ, ಈಗಿನ ಸಿನಿಮಾಗಳ ಪರಿಸ್ಥಿತಿ ಏನು ಅಂತಂತಂದರೆ, ಎಷ್ಟು ಕಷ್ಟಪಟ್ಟು ನಿರ್ಮಾಪಕರು ದುಡ್ಡು ತಂದು ನಮಗೆಲ್ಲ ಕಲಾವಿದರನ್ನು, ತಂತ್ರಜ್ಞರನ್ನು ಸಾಕಿ ಸಲಹಿ ಅದನ್ನು ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ತಂದು ಹಿಂಗಾಗೋಗಿದೆ ಅಂದರೆ ಜನರನ್ನೂ ತರಬೇಕಾಗೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಎಷ್ಟೇ ಒಳ್ಳೆ ಸಿನಿಮಾಗಳಾದರೂ ಭವಿಷ್ಯ ಇಲ್ವೇನೋ ಅನ್ನೋ ಥರ ಆಗೋಗಿದೆ. ಈ ಪರಿಸ್ಥಿತಿ ಎಲ್ಲಿಂದ ಮೂಲ ಸ್ಟಾರ್ಟ್ ಆಯಿತು ಅಲ್ಲಿ ಎಚ್ಚರಗೊಳ್ಳಿಲ್ಲ ನಾವು. ಈಗ ಸಾಂಸ್ಕೃತಿಕ ಲೋಕದಲ್ಲಿ ಬಂದಿದೆ. ಅದು ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾವೂ ಒಂದು ಭಾಗ, ಅದರಲ್ಲೂ ಮುಖ್ಯ ಭಾಗ. ಸಿನಿಮಾದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮಗೆ ಹಾಡು, ಕಲೆ, ಸಂಗೀತ, ನೃತ್ಯ ಎಲ್ಲವನ್ನು ಸಮಗ್ರವಾದ ಕಲೆ ಯಾವುದಾದ್ರೂ ಒಂದಿದ್ದರೆ, ಅಥವಾ ವಿದ್ಯೆಯೂ ಬಲ್ಲದವನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕಲೆ ಏನಾದರೂ ಇದ್ದರೆ ಅದು ಸಿನಿಮಾ. ಆ ಸಿನಿಮಾ ಸಂಸ್ಕೃತಿಯನ್ನು ಎಲ್ಲಾದರೂ ಒಂದು ಪ್ರದೇಶವನ್ನು ಹಾಳು ಮಾಡಬೇಕು ಅಂದರೆ ಅಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡಿ ಅಂತಾರೆ. ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ. ಇದು ಬಹಳ ಎಚ್ಚರಿಕೆಯ ಗಂಟೆ. ಇಡೀ ದೇಶಕ್ಕಲ್ಲ, ನಮ್ಮ ರಾಜ್ಯಕ್ಕಲ್ಲ, ನಮ್ಮ ಪ್ರದೇಶಕ್ಕಲ್ಲ, ಎಲ್ಲದೂ ಭಾಷೆಯಿಂದ ಹಿಡಿದು ನಾವು ಈಗ ಎಚ್ಚರಗೊಳ್ಳದೇ ಇದ್ದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆಲ್ಲರಿಗೂ ಅದೊಂದು ಅರಿವು ಇರಬೇಕು. ಆ ಅರಿವನ್ನು ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ. ನೀವುಗಳು ಜನರ ಮುಂದೆ ಇಡುವಂಥ ಜವಾಬ್ದಾರಿ ನಿಮ್ಮದು. ಆ ಜವಾಬ್ದಾರಿನ ನೀವು ಖಂಡಿತವಾಗ್ಲೂ ನಡೆಸ್ತೀರಿ. ಎಲ್ಲರೂ, ನಾನು ಸಿನಿಮಾಗೆ ಮಾತ್ರ ಸಪೋರ್ಟ್ ಅಂತಲ್ಲ, ಇಡೀ ನಮ್ಮ ಭಾಷೆ, ಕಲೆ, ಸಂಸ್ಕೃತಿ ಎಲ್ಲದಕ್ಕೂ ಸೇರಿ ಒಂದು
ಸಪೋರ್ಟ್ ಇದ್ದರೆ, ನಿಮ್ಮ ಒಂದು ನಮ್ಮ ಜೊತೆ ಒಂದು ಬಲ ಇದ್ದರೆ, ಅದು ನಿಜವಾಗ್ಲೂ ಎಲ್ಲದರಲ್ಲೂ ಗೆಲ್ತೇವೆ ನಾವು. ಭಾರತವನ್ನು ಅಲ್ಲಾಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಈ ರೀತಿ ಚಿಕ್ಕ 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 ನಾಶ ಮಾಡ್ತಾ ಹೋದರೆ ನಾಳೆ ದೊಡ್ಡ 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 ವಿನಾಶಕ್ಕೆ ನಾವು ಕಾರಣ ಆಗ್ತೀವಿ, ನಮ್ಮೆಲ್ಲರೂ ಸೇರಿ. ಆ ಮಾತನ್ನು ಬಹಳ ಚೆನ್ನಾಗಿ ರಘು ಹೇಳ್ದ. ಈ ಜವಾಬ್ದಾರಿಯುತವಾಗಿ ನಾವು ತಗೊಳ್ಳೋಣ. ಮತ್ತೊಮ್ಮೆ ಮಗದೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬ ದೊಡ್ಡ ಯಶಸ್ಸು ಕಾಣಲಿ. ಈ ಚಿತ್ರ ಒಂದು ಮಾರ್ಕ್ ಕೊಡುವಂಥ ಸಿನಿಮಾ ಆಗಲಿ. ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂಥ ಚಿತ್ರ ಆಗಲಿ. ಈ ಚಿತ್ರದಿಂದ ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಹುಟ್ಟಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ.